ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ಫರ್ದರ್ ನ್ಯೂಮರಿಕಲ್ ಪ್ರಾಬ್ಲಮ್ನ ಕಂಟಿನ್ಯೂ ಮಾಡೋಣ. ಎಲೆಕ್ಟ್ರೋಕೆಮಿಸ್ಟ್ರಿದು. ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಪ್ಲೀಸ್ ವಾಚ್ ಫಸ್ಟ್ ಪ್ರೀವಿಯಸ್ ವಿಡಿಯೋ. ಓಕೆ, ಅಂದರೆ ಅದರಲ್ಲಿ ಬೇಸಿಕ್ಸ್ ಎಲ್ಲ ಎಕ್ಸ್ಪ್ಲೇನ್ ಆಗಿದೆ ಅಲ್ವಾ. ಸೊ ಫರ್ದರ್ ಕಂಟಿನ್ಯೂ ಮಾಡೋಣ. ಫಸ್ಟ್ ಕ್ವಶನ್, E0 cell for the reaction is 0.48 volt. Write the value of E0 cell and calculate Gibbs free energy for the reaction ಅಂತ ಕೊಟ್ಟಿದ್ದಾರೆ. ಓಕೆ, ಗಿವನ್ ಫ್ಯಾರಡೆ ಇಸ್ 1 ಫ್ಯಾರಡೆ ಈಕ್ವಲ್ಸ್ ಟು ದಿಸ್ ಮಚ್ ಅಂತ ಕೊಟ್ಟಿದ್ದಾರೆ. ಓಕೆ, ಸಿ ಇಲ್ಲಿ ಫಸ್ಟ್ ಗಿವನ್ ಡೇಟಾ ಬರ್ಕೊಳ್ಳಿ ಏನಿದೆ ಅಂತ ಹೇಳಿಬಿಟ್ಟು. ಗಿವನ್ ಡೇಟಾ ಈ ಸೆಲ್ ನಾಟ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ, 0.48 ವೋಲ್ಟ್ ಕೊಟ್ಟಿದ್ದಾರೆ ಅಲ್ವಾ. ಹಾಗೆ 1 ಫ್ಯಾರಡೆ ಈಕ್ವಲ್ಸ್ ಟು 96500 ಪರ್ ಮೋಲ್ ಅಂತ ಕೊಟ್ಟಿದ್ದಾರೆ. ಸಿ ನೆನ್ಪಿಟ್ಕೊಳ್ಳಿ, ಅವ್ರೇನಾದ್ರೂ ಫ್ಯಾರಡೆ ವ್ಯಾಲ್ಯೂ ಕೊಡಲಿಲ್ಲ ಅಂದರೆ ಆವಾಗ ನೀವು 96487 ಅಂತ ಹೇಳ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, ಒಂದು ವೇಳೆ ಅವರೇ ಕೊಟ್ಟಿದ್ದರೆ ಅದನ್ನು ಡೈರೆಕ್ಟಾಗಿ ನೀವು ಫಿಲ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೀವು ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು ಇದನ್ನು ನೋಡಿದ್ರೆ, ಈ ಫಾರ್ಮುಲಾ ಅಲ್ವಾ, ದಟ್ ಈಸ್ G0 ಈಕ್ವಲ್ಸ್ ಟು -NF E0 ಸೆಲ್ ಯೂಸ್ ಮಾಡಿದರೆ ಯು ವಿಲ್ ಗೆಟ್ ಗಿವ್ಸ್ ಫ್ರೀ ಎನರ್ಜಿ. ಸೊ ಯು ಹ್ಯಾವ್ ಟು ಯೂಸ್ -NF E0 cell. E formula you have to use. You have to write this formula. You have to write given data. See here, to find ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಫಸ್ಟ್ ನಿಮಗೆ ರೈಟ್ ದ ವ್ಯಾಲ್ಯೂ ಆಫ್ E0 ಸೆಲ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ E0 ಸೆಲ್ ವ್ಯಾಲ್ಯೂ ಕೇಳಿದ್ದಾರೆ ಅವರು. E0 ಸೆಲ್ ವ್ಯಾಲ್ಯೂ ಏನಿದೆ ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ದಿಸ್ ಈಸ್ ಫಸ್ಟ್ ಆನ್ಸರ್ ನಿಮಗೆ. ಇದ್ರದ್ದು ಯಾವುದು, ರೈಟ್ ದ ವ್ಯಾಲ್ಯೂ ಆಫ್ E0 ಸೆಲ್ದು. ಹಾಗೆ ಗಿಬ್ಸ್ ಫ್ರೀ ಎನರ್ಜಿದು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಿಮಗೆ ಈ ಫಾರ್ಮುಲಾ ಗೊತ್ತಿರಬೇಕು. ಇದರಲ್ಲಿ ನಿಮಗೆ E0 ಸೆಲ್ ಗೊತ್ತಿದೆ ಅಲ್ವಾ, F ಕೊಟ್ಟಿದ್ದಾರೆ, N ಗೊತ್ತಿಲ್ಲ. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ N. ಸಿ ಇಲ್ಲಿ 2 ರಿಯಾಕ್ಷನ್ ಕೊಟ್ಟಿದ್ದಾರೆ ಅವರು. 2 ರಿಯಾಕ್ಷನಲ್ಲಿ ಯಾವುದಕ್ಕೆ ನೀವು N ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಅವ್ರು ಏನು ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ಇದಕ್ಕೆ ಗಿಬ್ಸ್ ಫ್ರೀ ಎನರ್ಜಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ ಫಾರ್ ದ ರಿಯಾಕ್ಷನ್ ಅಂತ ಹೇಳ್ಬಿಟ್ಟು. ಸೊ ನೀವು ಎನ್ನನ್ನು ಈ ರಿಯಾಕ್ಷನಿಂದ ನೀವು ತೊಗೋಬೇಕು, ಇದಕ್ಕೆ ತೊಗೋಬಾರ್ದು. ಓಕೆ, ಅವ್ರು ಏನು ಕ್ಯಾಲ್ಕುಲೇಟ್ ಇದನ್ನು ಹೇಳಿದರೆ ಇದರಿಂದನೇ ನೀವು ಎನ್ ತೊಗೋಬೇಕು. ಎನ್ ಏನಾಗುತ್ತೆ ಇದರಲ್ಲಿ ಸಿ 2SN ಪ್ಲಸ್ ರಿಯಾಕ್ಷನ್ ಬರ್ಕೊಳ್ಳಿ ಏನಿದೆ ಅಂತ. ಇಲ್ಲೇನಾಗಿದೆ, ಫಸ್ಟು SN ಇಂದ SN ಅಲ್ವಾ, 2SN ಇರೋದು 2SN 2 ಪ್ಲಸ್ ಆಗಿದೆ 2Cu ಪ್ಲಸ್ 2 ಇರೋದು 2Cu ಆಗಿದೆ. ಇದರಲ್ಲಿ ಪ್ಲಸ್ ಚಾರ್ಜ್ ಎಲ್ಲಿ ಇನ್ಕ್ರೀಸ್ ಆಗಿದೆ, ಪ್ಲಸ್ ಚಾರ್ಜ್ ಬಂದುಬಿಟ್ಟು ಫಸ್ಟಲ್ಲಿ ಇನ್ಕ್ರೀಸ್ ಆಗಿದೆ ಇದರಲ್ಲಿ ಅಲ್ವಾ. ಇದರಲ್ಲಿ ಇನ್ಕ್ರೀಸ್ ಆಗಿದೆ ಅಂದರೆ ಏನದು, ಲಾಸ್ ಆಫ್ ಎಲೆಕ್ಟ್ರಾನ್ ಆಗಿದೆ. ಸೊ ಲಾಸ್ ಆಫ್ ಎಲೆಕ್ಟ್ರಾನ್ ಆಗಿದೆ, ಎಷ್ಟು ಎಲೆಕ್ಟ್ರಾನ್ ಆಗಿದೆ, 2 ಎಲೆಕ್ಟ್ರಾನ್ ಆಗಿದೆ. ಸೊ 2 ಈ ಎಲಿಮೆಂಟ್ ಇದೆ ಅಂದರೆ 2 × 2 4 ಎಲೆಕ್ಟ್ರಾನ್ಸ್ ಆಗಿದೆ ಟೋಟಲ್. ಓಕೆ, ಇಲ್ಲೂ ಸಹ ಇದು ಉಲ್ಟಾ ಆಗುತ್ತೆ ಅಲ್ವಾ. ಇಲ್ಲಿ ಗೇನ್ ಆಫ್ ಎಲೆಕ್ಟ್ರಾನ್ ಆಗುತ್ತೆ. ಎಷ್ಟು ಎಲೆಕ್ಟ್ರಾನ್ ಗೇನ್ ಆಗಿದೆ, ಎಲೆಕ್ಟ್ರಾನ್ ಬಂದುಬಿಟ್ಟು ಇಲ್ಲಿ 2 ಎಲೆಕ್ಟ್ರಾನ್ ಇಂಟು 2 ಆಟಮ್ದು. ಸೊ 2 ಎಲೆಕ್ಟ್ರಾನ್ ಇಂಟು 2 ಎಷ್ಟಾಗುತ್ತೆ, ಇಲ್ಲಿ 4 ಎಲೆಕ್ಟ್ರಾನ್ ಆಗುತ್ತೆ. ಸೊ 4 ಇಲ್ಲಿ ಇದಾಗಿದೆ. ಸೊ N ಈಕ್ವಲ್ಸ್ ಟು ಬಂದುಬಿಟ್ಟು ಇಲ್ಲಿ 4, ಏನಕ್ಕಂದರೆ 4 ಎಲೆಕ್ಟ್ರಾನ್ ಲಾಸ್ ಅಥವಾ ಗೇನ್ ಆಗಿರೋದಕ್ಕೆ. ಸೊ ಈ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ -4 ಫ್ಯಾರಡೆ ಎಷ್ಟು ಕೊಟ್ಟಿದ್ದಾರೆ, 96500. ಈ ಸೆಲ್ ಎಷ್ಟು ಕೊಟ್ಟಿದ್ದಾರೆ, 0.48. ಇಫ್ ಯು ಸಬ್ಸ್ಟಿಟ್ಯೂಟ್ ಆಲ್ ದಿಸ್ ವ್ಯಾಲ್ಯೂಸ್ ಅಂದರೆ 185280 ಜೌಲ್ಸ್ ಆಗುತ್ತೆ. ಏನಕ್ಕಂದರೆ ಇದು ನಿಮಗೆ ಜೌಲ್ಸ್ ಬಂದುಬಿಟ್ಟು ಗಿಬ್ಸ್ ಫ್ರೀ ಎನರ್ಜಿ ಯೂನಿಟ್. ದಿಸ್ ಈಸ್ ದ ಫೈನಲ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್. ರೆಪ್ರೆಸೆಂಟ್ ದ ಸೆಲ್ ಇನ್ ವಿಚ್ ದ ಫಾಲೋಯಿಂಗ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಕ್ಯಾಲ್ಕುಲೇಟ್ ಇಟ್ಸ್ ಈ ಸೆಲ್ ಇಫ್ E0 ಸೆಲ್ ಈಕ್ವಲ್ಸ್ ಟು 3.17 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ರೈಟ್ ಗಿವನ್ ಡೇಟಾ. ಗಿವನ್ ಡೇಟಾ ಏನು ಕೊಟ್ಟಿದ್ದಾರೆ, E0 ಸೆಲ್ ಕೊಟ್ಟಿದ್ದಾರೆ ಅಲ್ವಾ. ಹಾಗೆ ಸಿ ಈ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಈ ಸೆಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಏನು ಕೇಳಿದರೆ, ರೆಪ್ರೆಸೆಂಟ್ ದ ಸೆಲ್ ಅಂತ ಕೇಳಿದ್ದಾರೆ. ಸೆಲ್ಲಲ್ಲಿ ರೆಪ್ರೆಸೆಂಟ್ ಮಾಡಿ ಈ ರಿಯಾಕ್ಷನ್ನ ಅಂತ. ಈ ರಿಯಾಕ್ಷನ್ನ ನೀವು ಸೆಲ್ಲಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಏನಾಗುತ್ತೆ, ಸಿ ಹಿಯರ್ Mg ಇರೋದು Mg2+ ಆಗಿದೆ. ಓಕೆ, Ag ಪ್ಲಸ್ ಇರೋದು Ag ಆಗಿದೆ. ಇಲ್ಲಿ ಆಕ್ಸಿಡೇಷನ್ ಈ ಫಾರ್ಮುಲಾ ಈ ಥರ ಗೊತ್ತಲ್ವ ನಿಮಗೆ. ಇಲ್ಲಿ ಆ್ಯನೋಡ್ ಇರುತ್ತೆ, ಇಲ್ಲಿ ಕ್ಯಾಥೋಡ್ ಇರುತ್ತೆ. ಆ್ಯನೋಡಲ್ಲಿ ಪ್ಲಸ್ ಬಂದುಬಿಟ್ಟು ಇನ್ಕ್ರೀಸ್ ಆಗಿರಬೇಕು. ಪ್ಲಸ್ ಎಲ್ಲಿ ಇನ್ಕ್ರೀಸ್ ಆಗಿದೆ, ಸಿ ಈ Mg ಇಂದ Mg2+ ಇನ್ಕ್ರೀಸ್ ಆಗಿದೆ. ಇಲ್ಲಿ ಪ್ಲಸ್ ಇರೋದು ಇಲ್ಲಿ ಡಿಕ್ರೀಸ್ ಆಗಿದೆ ಅಲ್ವಾ. Mg ಇಂದ Mg2+ ಇನ್ಕ್ರೀಸ್ ಆಗಿರೋದ್ರಿಂದ ನಾವು ಸೆಲ್ನ ರೆಪ್ರೆಸೆಂಟ್ ಮಾಡುವಾಗ
mg 2 ಪ್ಲಸ್ ಡಬಲ್ ಬಾರ್ Ag ಪ್ಲಸ್ ಬಾರ್ Ag. ಇದು ಬಂದುಬಿಟ್ಟು ಸೆಲ್ ಏನು ರೆಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಇಷ್ಟೇ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಇಲ್ಲಿ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ಕಾನ್ಸಂಟ್ರೇಷನ್ ಆಲ್ಸೋ. ಓಕೆ, mg ಬಾರ್ mg 2 ಪ್ಲಸ್ಗೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 0.13 ಮೋಲಾರ್ ಕೊಟ್ಟಿದ್ದಾರೆ. ಡಬಲ್ ಬಾರ್ Ag ಪ್ಲಸ್ಗೆ ಎಷ್ಟು ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ 0.0001 ಮೋಲಾರ್ ಬಾರ್ Ag. ದಿಸ್ ಈಸ್ ಕಂಪ್ಲೀಟ್ ಸೆಲ್ ವಿತ್ ಕಾನ್ಸಂಟ್ರೇಷನ್. ಓಕೆ, ಸೊ ಇಫ್ ಯು ರೈಟ್ ದಿಸ್ ಒನ್ ಅಂದರೆ ಯು ವಿಲ್ ಗೆಟ್ 1 ಮಾರ್ಕ್. ಸೊ ಇಲ್ಲಿ ಗಿವನ್ ಡೇಟಾದಲ್ಲಿ ಏನೋ ಬರ್ಕೋಬೋದು mg 2 ಪ್ಲಸ್ ಕಾನ್ಸಂಟ್ರೇಷನ್. ಸೊ ಕಾನ್ಸಂಟ್ರೇಷನ್ ಆಫ್ mg 2 ಪ್ಲಸ್ ಎಷ್ಟಿದೆ 0.13 ಮೋಲಾರ್ ಇದೆ. ಹಾಗೆ ಕಾನ್ಸಂಟ್ರೇಷನ್ ಆಫ್ Ag ಪ್ಲಸ್ ಎಷ್ಟಿದೆ 0.0001 ಅಲ್ವಾ. ನೀವಿಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು ಟು ಕ್ಯಾಲ್ಕುಲೇಟ್ ಈ ಸೆಲ್ ಅಂದರೆ ಈ ಸೆಲ್ ಈಕ್ವಲ್ಸ್ ಟು ಈ ಸೆಲ್ ನಾಟ್ ಮೈನಸ್ RT ಡಿವೈಡೆಡ್ ಬೈ NF ln Q. ನೆನ್ಪಿಟ್ಕೊಳ್ಳಿ, ಯು ಹ್ಯಾವ್ ಟು ರೈಟ್ ದಿಸ್ ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಆಮೇಲೆ ನೀವು ಸಿಂಪ್ಲಿಫೈ ಆಗಿರೋದನ್ನ ಬರ್ಕೋಬೋದು. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಸಿಗುತ್ತೆ E ನಾಟ್ ಸೆಲ್ ಮೈನಸ್ 0.059 ಡಿವೈಡೆಡ್ ಬೈ N ಲಾಗ್ ಇಲ್ಲಿ ಸಿ ಪ್ರಾಡಕ್ಟ್ ಬೈ ರಿಯಾಕ್ಟೆಂಟ್ ಸಿಗುತ್ತೆ. ಓಕೆ, ಈ ಪ್ರಾಡಕ್ಟ್ ಬೈ ರಿಯಾಕ್ಟೆಂಟ್ನ ನಾವು ಹೇಗೆ ಬರ್ಕೋಬೋದು, ಇಲ್ಲಿ ಪ್ರಾಡಕ್ಟ್ ಯಾವುದು ರಿಯಾಕ್ಟೆಂಟ್ ಯಾವುದು, ಸಿ ಹಿಯರ್ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಯಾವ್ದು ಕೊಟ್ಟಿದ್ದಾರೆ ಇಲ್ಲಿ mg ಇದೆರಡು ರಿಯಾಕ್ಟೆಂಟ್ಸ್, ಇದೆರಡು ಪ್ರಾಡಕ್ಟ್ಸ್ ಅಲ್ವಾ. ಇಲ್ಲಿ ಕಾನ್ಸಂಟ್ರೇಷನ್ ಯಾವ್ದು ಕೊಟ್ಟಿದ್ದಾರೆ ಇದ್ರದ್ದು. ಸೊ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಇದು, ಇಲ್ಲೇನು Ag 2 ಪ್ಲಸ್ ಅಂತ ಬರ್ಕೊಂಡಿದ್ದೀರಾ ಇದು ಬಂದುಬಿಟ್ಟು ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್, ಇದು ಬಂದುಬಿಟ್ಟು ಪ್ರಾಡಕ್ಟ್ ಕಾನ್ಸಂಟ್ರೇಷನ್. ಬಟ್ ಇಲ್ಲಿ ವಿತ್ ನೀವು ಪವರ್ ಸಹ ಬರಿಬೇಕು. ಓಕೆ, ಅದಕ್ಕೆ ಇದೇನಾಗುತ್ತೆ ಪಿ ಇದನ್ನು ಏನು ಹೇಳ್ಕೊಟ್ಟಿದ್ದೇವೆ ಹಿಂದಿನ ಕ್ಲಾಸ್ನಲ್ಲಿ ಅಂತ ಹೇಳಿದ್ರೆ ಇದು ಬಂದುಬಿಟ್ಟು C ಪವರ್ C ಕ್ಯಾಪಿಟಲ್ D ಪವರ್ D ಡಿವೈಡೆಡ್ ಬೈ A ಪವರ್ A B ಪವರ್ B ಆಗುತ್ತೆ ಅಲ್ವಾ. ಯಾವುದು P/R ಮಾತ್ರ. ಇದನ್ನ ಈ ರೀತಿ ಬರ್ಕೋಬೋದು. ಹಾಗೆ ಇದರಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದರೆ ಪ್ರಾಡಕ್ಟ್ ರಿಯಾಕ್ಟೆಂಟ್ಸ್ ಯಾವುದಾಗುತ್ತೆ, ಇಲ್ಲಿ ಪ್ರಾಡಕ್ಟ್ ಬಂದುಬಿಟ್ಟು ನಮಗೆ mg 2 ಪ್ಲಸ್ ಇದೆ, ಹಾಗೆ ರಿಯಾಕ್ಟೆಂಟ್ ಬಂದುಬಿಟ್ಟು Ag ಪ್ಲಸ್ ಇದೆ. ಸಿ mg 2 ಪ್ಲಸ್ ಇದೆ ಅಲ್ವಾ, ಇಲ್ಲಿ mg 2 ಪ್ಲಸ್ಸಿಗೆ ಏನಾದರೂ ಇಲ್ಲಿ ಪವರ್ ಇದೆಯಾ, ಇಲ್ಲಿ ಇಲ್ಲ. ಸೊ 1 ಅಂತ ಬರ್ಕೊಳ್ಳಿ, ಏನೂ ಇಲ್ಲ, ಇಲ್ಲಿ 1 ಇದೆ 1. ಹಾಗೆ Ag ಪ್ಲಸ್ಗೆ ಏನಿದೆ ಇಲ್ಲಿ 2 ಇದೆ, ಸೊ 2 ಪವರ್ ಬರ್ಕೊಳ್ಳಿ. ಸೊ ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಈ ಸೆಲ್ ಎಷ್ಟಿದೆ, ಸಾರಿ ಈ ಸೆಲ್ ಬಂದುಬಿಟ್ಟು ವ್ಯಾಲ್ಯೂ ಇದನ್ನ ಇನ್ನೊಂದು ಸಲ ಬರ್ಕೊಳ್ಳಿ. ಸೊ ಯು ವಿಲ್ ಗೆಟ್ ಮೋರ್ ಕ್ಲಾರಿಟಿ. ಲಾಗ್ mg 2 ಪ್ಲಸ್ Ag ಪ್ಲಸ್ ಪವರ್ 2. ಓಕೆ, ಸೊ ಇವಾಗ ವ್ಯಾಲ್ಯೂಸ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಈ ಸೆಲ್ ಎಷ್ಟು ಕೊಟ್ಟಿದ್ದಾರೆ, ಈ ಸೆಲ್ ಬಂದುಬಿಟ್ಟು 3.17 ನಾಟ್ ಅಲ್ವಾ, ಮೈನಸ್ 0.059 ಡಿವೈಡೆಡ್ ಬೈ N ಹಾಗೆ ಇಟ್ಕೊಳ್ಳಿ. ಲಾಗ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಕಾನ್ಸಂಟ್ರೇಷನ್ ಎರಡರದು 0.13 ಹಾಗೆ 0.0001 ಪವರ್ 2 ಅಲ್ವಾ. N ಹೇಗೆ ಫೈಂಡ್ ಔಟ್ ಮಾಡೋದು, ಈ ರಿಯಾಕ್ಷನಲ್ಲಿ ಏನಾಗಿದೆ mg ಏನಾಗಿದೆ mg 2 ಪ್ಲಸ್ ಆಗಿದೆ, ಇಲ್ಲಿ Ag ಪ್ಲಸ್ ಬಂದುಬಿಟ್ಟು 2Ag ಆಗಿದೆ ಅಲ್ವಾ. ಸೊ ಇಲ್ಲಿ ಪ್ಲಸ್ ಎಲ್ಲಿ ಇನ್ಕ್ರೀಸ್ ಆಗಿದೆ, ಆಯಿಲ್ ಪ್ಲಸ್ ಇನ್ಕ್ರೀಸ್ ಆಗಿರೋದು ಎಲ್ಲಿದೆ, ಇಲ್ಲಿ ಪ್ಲಸ್ ಇನ್ಕ್ರೀಸ್ ಆಗಿದೆ ಅಂದರೆ ಇಲ್ಲಿ 2 ಎಲೆಕ್ಟ್ರಾನ್ ಲಾಸ್ ಆಗಿದೆ. ಇಲ್ಲಿ ಪ್ಲಸ್ ಎಲ್ಲಿ ಡಿಕ್ರೀಸ್ ಆಗಿದೆ, ಇಲ್ಲಿ ಅಂದರೆ ಇಲ್ಲಿ ಎಲೆಕ್ಟ್ರಾನ್ ಗೇನ್ ಆಗಿದೆ. ಎಷ್ಟು ಎಲೆಕ್ಟ್ರಾನ್ ಗೇನ್ ಆಗಿದೆ, ಇಲ್ಲಿ ಪ್ಲಸ್ 1 ಎಲೆಕ್ಟ್ರಾನ್ ಇಂಟು 2, ಸೊ 2 ಎಲೆಕ್ಟ್ರಾನ್ ಇಲ್ಲಿ ಗೇನ್ ಆಗಿದೆ. ಇಲ್ಲಿ ಎಲೆಕ್ಟ್ರಾನ್ ಟೋ N ಈಕ್ವಲ್ಸ್ ಟು ಎಷ್ಟಾಗುತ್ತೆ, ಇಲ್ಲಿ 2 ಆಗುತ್ತೆ. ಸೊ ಈ N 2ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಈ ಸೆಲ್ ಈಕ್ವಲ್ಸ್ ಟು 3.17 ಮೈನಸ್ 0.21 ಬರುತ್ತೆ. ಸೊ ಈ ಸೆಲ್ ಈಕ್ವಲ್ಸ್ ಟು 2.96 ವೋಲ್ಟ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಯೂಸಿಂಗ್ ದ ನೆಕ್ಸ್ಟ್ ಈಕ್ವೇಷನ್ ಫಾರ್ ದ ಫಾಲೋಯಿಂಗ್ ಸೆಲ್ ಅಟ್ 298 ಕೆಲ್ವಿನ್ ಅಂಡ್ ಕ್ಯಾಲ್ಕುಲೇಟ್ ದ EMF ಗಿವನ್. ನಿಮಗೆ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಏನು ಮಾಡಿ ಯು ರೈಟ್ ಗಿವೆನ್ ಡೇಟಾ ಏನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಐ ವಿಲ್ ರೈಟ್ ಹಿಯರ್ ಗಿವೆನ್ ಡೇಟಾ ಏನು ಕೊಟ್ಟಿದ್ದಾರೆ ಅವರು. ಫಸ್ಟು ನಿಮಗೆ ಇಲ್ಲಿ ಅವರೇ ನಿಮಗೆ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. E0 AL 3 ಪ್ಲಸ್ AL
ಬಂದುಬಿಟ್ಟು 1.66 ವೋಲ್ಟ್ ಇದೆ. ಓಕೆ, ಹಾಗೆ E0 Cu ಪ್ಲಸ್ 2 Cu ಪ್ಲಸ್ 34 ವೋಲ್ಟ್ ಇದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಲ್ಕುಲೇಟ್ EMF ಅಂತ ಕೇಳಿದ್ದಾರೆ ಅಲ್ವಾ. ದಟ್ ಈಸ್ ಈ ಸೆಲ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ. ಅವರೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಆ ರಿಯಾಕ್ಷನಲ್ಲಿ ಕಾನ್ಸಂಟ್ರೇಷನ್ ಏನು ಕೊಟ್ಟಿದ್ದಾರೆ, ಕಾನ್ಸಂಟ್ರೇಷನ್ Al3 ಪ್ಲಸ್ದು 0.001 ಮೋಲಾರ್, ಹಾಗೆ Cu ಪ್ಲಸ್ 2ದು ದಿಸ್ ಮಚ್ ಮೋಲಾರ್ ಕೊಟ್ಟಿದ್ದಾರೆ. ಓಕೆ, ಯಾವ ಫಾರ್ಮುಲಾ ನಾವು ಇಲ್ಲಿ ಯೂಸ್ ಮಾಡ್ಬೋದು, ಇಲ್ಲಿ ನಾವು E cell ಈಕ್ವಲ್ಸ್ ಟು E cell ನಾಟ್ ಮೈನಸ್ RT ಡಿವೈಡೆಡ್ ಬೈ NF ln Q ಇದನ್ನ ನಾವು ಯೂಸ್ ಮಾಡ್ಬೋದು. ಇದನ್ನ ಸಿಂಪ್ಲಿಫೈ ಮಾಡಿ ಬರ್ಕೊಂಡ್ರೆ ಏನಾಗುತ್ತೆ, E cell ನಾಟ್ ಮೈನಸ್ ಇದಿಷ್ಟು ನಾವು ಸಿಂಪ್ಲಿಫೈ ಮಾಡಿ ಬರ್ಕೊಂಡ್ರೆ 0.059 ಡಿವೈಡೆಡ್ ಬೈ N ಲಾಗ್, ಇಲ್ಲಿ ಡೈರೆಕ್ಟಾಗಿ ಪ್ರಾಡಕ್ಟ್ ಬೈ ರಿಯಾಕ್ಟೆಂಟ್ ವಿತ್ ಪವರ್ಸ್ ಬರ್ಕೋಬೇಕು, ನೆನಪಿರಲಿ. ಓಕೆ, ವಿತ್ ಪವರ್ಸ್ ಬರ್ಕೋಬೇಕು. ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಎನ್ ನಾವು ಈ ಫಾರ್ಮುಲಾದಿಂದ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಓಕೆ, ಇಲ್ಲಿ ಪಿ ಅಥವಾ ಆರ್ ಪ್ರಾಡಕ್ಟ್ ರಿಯಾಕ್ಟೆಂಟ್ಸ್ನ ಕೊಟ್ಟಿದ್ದಾರೆ ಕಾನ್ಸಂಟ್ರೇಷನ್, ಅದ್ರ ಪವರ್ ಮಾತ್ರ ಕಂಡುಹಿಡ್ಕೋಬೋದು. ಓಕೆ, ಸೊ ಅದನ್ನು ನಾವು ಇಲ್ಲಿ ಏನು ಈ ರಿಯಾಕ್ಷನ್ ಫಾರ್ಮುಲಾ ಬರ್ಕೊಂಡ್ರೆ ಅಲ್ಲಿ ನಮಗೆ ಏನು ಗೊತ್ತಾಗುತ್ತೆ, ಇದ್ರ ಪವರ್ ಸಹ ಗೊತ್ತಾಗುತ್ತೆ ಎಷ್ಟಿರುತ್ತೆ ಅಂತ. ಬಿಫೋರ್ ದಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ E0 ಸೆಲ್. ಓಕೆ, ಅವರೇ ಇಲ್ಲಿ ಕೊಟ್ಟಿರೋ ಪ್ರಕಾರ ಇಲ್ಲಿ ಏನು ಕೊಟ್ಟಿದ್ದಾರೆ, ಈ ಫಾರ್ಮುಲಾ ಕೊಟ್ಟಿದ್ದಾರೆ ಅಲ್ವಾ. ಈ ಫಾರ್ಮುಲಾ ಕೊಟ್ಟಿದ್ದಾರೆ ಅಂದರೆ ಅವರಿಲ್ಲಿ ಇದು ಆ್ಯನೋಡ್, ಲೆಫ್ಟ್ ಸೈಡಲ್ಲಿರೋದು ಯಾನು ಲೋನ್ ಬಂದರೆ ಆ್ಯನೋಡ್, ಇದು ಬಂದುಬಿಟ್ಟು ಕ್ಯಾಥೋಡ್ ಅಲ್ವಾ. ಸೊ ಇಲ್ಲಿ ಆ್ಯನೋಡ್ ಅಂದರೆ ಇಲ್ಲೇನಿರುತ್ತೆ, ಲೋನ್ ಇರುತ್ತೆ. ಓಕೆ, ಅಂದರೆ ಆಕ್ಸಿಡೇಷನ್ ಇರುತ್ತೆ, ಇದು ರಿಡಕ್ಷನ್ ಇರುತ್ತೆ, ಇಲ್ಲಿ ಕ್ಯಾಥೋಡ್ ಇರುತ್ತೆ. ಸೊ E0 ಸೆಲ್ ನಮಗಿಲ್ಲಿ ಬೇಕಂದರೆ E0 ಸೆಲ್ ಈಕ್ವಲ್ಸ್ ಟು E0 ರೈಟ್ ಮೈನಸ್ E0 ಲೆಫ್ಟ್. ರೈಟ್ ಅಂದರೆ ಲೆಫ್ಟ್ ಅಂದರೆ ಆ್ಯನೋಡ್, ಲೋನ್ ನೆನಪಿದೆಯಲ್ವ ಟ್ರಿಕ್ಕು, ಇದು ಕ್ಯಾಥೋಡ್. ಇಲ್ಲಿ ಆ್ಯನೋಡ್ ಯಾವುದು, ಆ್ಯನೋಡ್ ಬಂದುಬಿಟ್ಟು ಇದರಲ್ಲಿ ಎಲ್ ಅಂತ ಇರೋದು ಆ್ಯನೋಡ್. ಓಕೆ, ಇದು ಆ್ಯನೋಡ್, ಇದು ಕ್ಯಾಥೋಡ್. ಅಂದರೆ E0 Cu ಪ್ಲಸ್ 2 Cu ಮೈನಸ್ E0 Al3 ಪ್ಲಸ್ Al ಆಗುತ್ತೆ ಅಲ್ವಾ. ಇಲ್ಲಿ ಒಂದ್ಸಲ ಚೆಕ್ ಮಾಡಿ ಅದು ರಿಡಕ್ಷನ್ ಪೊಟೆನ್ಷಿಯಲಲ್ಲಿ ಇದೆಯಾ ಅಂತ. ಏನಕ್ಕಂದರೆ ನಾವಿಲ್ಲಿ ಯೂಸ್ ಮಾಡ್ಕೋಬೇಕಾಗಿರೋದು ಯಾವಾಗಲೂ ರಿಡಕ್ಷನ್ ಪೊಟೆನ್ಷಿಯಲಲ್ಲಿರೋದು, ನೆನಪಿದೆ ಅಲ್ವಾ. ರಿಡಕ್ಷನ್ ಪೊಟೆನ್ಷಿಯಲಲ್ಲಿರೋದನ್ನೇ ನಾವು ಯೂಸ್ ಮಾಡ್ಕೋಬೇಕು. ಇಲ್ಲಿ ರಿಡಕ್ಷನ್ ಪೊಟೆನ್ಷಿಯಲ್ ಹೇಗಾಗುತ್ತೆ, ನಮಗೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಪ್ಲಸ್ ಇನ್ಕ್ರೀಸ್ ಆಗುತ್ತೆ, ರಿಡಕ್ಷನ್ ಪೊಟೆನ್ಷಿಯಲ್ ಪ್ಲಸ್ ಡಿಕ್ರೀಸ್ ಆಗುತ್ತೆ ಅಲ್ವಾ ಟ್ರಿಕ್ಕು. ಸೊ ರಿಡಕ್ಷನ್ ಪೊಟೆನ್ಷಿಯಲ್ ಪ್ಲಸ್ ಇಲ್ಲೇನಾಗ್ತಿದೆ, ಪ್ಲಸ್ ನಮಗೆ ಡಿಕ್ರೀಸ್ ಆಗ್ತಿದೆ. ಓಕೆ, ಡಿಕ್ರೀಸ್ ಆಗ್ತಿದೆ ಅಂದರೆ ಇದು ರಿಡಕ್ಷನ್ ಪೊಟೆನ್ಷಿಯಲ್ನಲ್ಲಿ ಆಲ್ರೆಡಿ ಇದೆ. ಓಕೆ, ಇದು ಇಲ್ಲಿಂದ ಪ್ಲಸ್ ಇಲ್ಲಿ ಡಿಕ್ರೀಸ್ ಆಗ್ತಿದೆ. ಸೊ ಇದು ಸಹ ನಮಗೆ ರಿಡಕ್ಷನ್ ಪೊಟೆನ್ಷಿಯಲ್ನಲ್ಲಿ ಇದೆ. ಸೊ ಸಬ್ಸ್ಟಿಟ್ಯೂಟ್ ಈ ವ್ಯಾಲ್ಯೂನಲ್ಲಿ ಡೈರೆಕ್ಟಾಗಿ, ಸೊ Cu2 ಪ್ಲಸ್ ಏನಿದೆ ನಿಮಗೆ ಡೈರೆಕ್ಟಾಗಿ 0.34 ಕೊಟ್ಟಿದ್ದಾರೆ, ಮೈನಸ್ ಆ್ಯನೋಡಲ್ಲಿರೋದು ಮೈನಸ್ 1.66 ಆಗುತ್ತೆ. ಸೊ ಆನ್ಸರ್ ಬಂದುಬಿಟ್ಟು ಈ ಸೆಲ್ ನಾಟ್ ಬಂದುಬಿಟ್ಟು 2 ವೋಲ್ಟ್ ಆಗುತ್ತೆ. ಈ ನಾಟ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ E0 ಸೆಲ್ ಗೊತ್ತಾಗಿದೆ, ಅದನ್ನು ನೀವು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಹಾಗೆ ನಿಮಗೆ ಎನ್ ಹಾಗೆ ಪಿ ಆರ್ದು ವ್ಯಾಲ್ಯೂ ಗೊತ್ತಾಗಬೇಕು, ಪವರ್. ಓಕೆ, ಅದಕ್ಕೆ ಏನು ಮಾಡಬೇಕು, ಈ ಸೆಲ್ ಏನು ಕೊಟ್ಟಿದ್ದಾರೆ ಅವರಿಲ್ಲಿ, ಇಲ್ಲಿ Al ಕೊಟ್ಟಿದ್ದಾರೆ. Al ಏನಾಗಿದೆ, Al ಪ್ಲಸ್ 3 ಆಗಿದೆ ಅಲ್ವಾ. ಹಾಗೆ Cu ಪ್ಲಸ್ 2 ಇರೋದು Cu ಆಗಿದೆ. ಏನು ಫೈಂಡ್ ಔಟ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ತಿರೋದು. ಓಕೆ, ಈಗ Al ಪ್ಲಸ್ 3 ಆಗಿದೆ ಅಂದರೆ ನಮಗೇನು ಗೊತ್ತು, ಆಕ್ಸಿಡೇಷನ್ ಲಾಸ್ ಆಫ್ ಎಲೆಕ್ಟ್ರಾನ್ ಆದರೆ ಅಥವಾ ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆದರೆ ಆಕ್ಸಿಡೇಷನ್ ಆಗಿರುತ್ತೆ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ಪ್ಲಸ್ ಚಾರ್ಜ್ ಏನಾಗಿದೆ, ಇಲ್ಲಿಂದ ಇಲ್ಲಿಗೆ ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆಗಿದೆ. ಸೊ ಅಲ್ಲಿ ಆಕ್ಸಿಡೇಷನ್ ಆಗಿದೆ. ಆಕ್ಸಿಡೇಷನ್ ಅಂದರೆ ಏನಾಗಬೇಕು, ಲಾಸ್ ಆಫ್ ಎಲೆಕ್ಟ್ರಾನ್ ಆಗಬೇಕು. ಓಕೆ, ಲಾಸ್ ಆಫ್ ಎಲೆಕ್ಟ್ರಾನ್ ಆಗಬೇಕಂದ್ರೆ ಪ್ಲಸ್ ಇಲ್ಲಿ ಎಲೆಕ್ಟ್ರಾನ್ನ ಬರಿಬೇಕು. ಎಷ್ಟು ಎಲೆಕ್ಟ್ರಾನ್ ಆಗುತ್ತೆ, ಪ್ಲಸ್ 3 ಇರೋದ್ರಿಂದ ಇಲ್ಲಿ 3 ಎಲೆಕ್ಟ್ರಾನ್ಸ್ ಆಗುತ್ತೆ. ಓಕೆ, ಹಾಗೆ ಇಲ್ಲಿ ರಿಡಕ್ಷನ್ ಆಗುತ್ತೆ, ಇದ್ರದ್ದು ಆಪೋಸಿಟ್ ಇಲ್ಲಿ ಗೇನ್ ಆಫ್ ಎಲೆಕ್ಟ್ರಾನ್ ಆಗಬೇಕು ಅಲ್ವಾ. ಸೊ ಇಲ್ಲಿ ಡಿಕ್ರೀಸ್ ಆಗಿದೆ, ಇಲ್ಲಿ ಇನ್ಕ್ರೀಸ್ ಆಗಿದೆ, ಇಲ್ಲಿ ಡಿಕ್ರೀಸ್ ಆಗಿರುತ್ತೆ. ಸೊ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ಎಷ್ಟಾಗುತ್ತೆ, ಇಲ್ಲಿ ಎಲೆಕ್ಟ್ರಾನ್ ಗೇನ್ ಆಗುತ್ತೆ. ಎಷ್ಟು, ಇಲ್ಲಿ 2 ಪ್ಲಸ್ ಇರೋದ್ರಿಂದ 2 ಎಲೆಕ್ಟ್ರಾನ್ಸ್ ಗೇನ್ ಆಗುತ್ತೆ. ಬಟ್ ಇಫ್ ಯು ಅಬ್ಸರ್ವ್ ಹಿಯರ್, ಇಲ್ಲಿ 3 ಎಲೆಕ್ಟ್ರಾನ್ಸ್ ಇದೆ, ಇಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, ಇದು ಬ್ಯಾಲೆನ್ಸ್ ಆಗಿಲ್ಲ. ಸೊ ಬ್ಯಾಲೆನ್ಸ್ ಆಗೋದಕ್ಕೆ ಏನು ಮಾಡಬೇಕು ನಾವು, ಮಲ್ಟಿಪ್ಲೈ ದಿಸ್ ವಿತ್ 2 ಮಲ್ಟಿಪ್ಲೈ ದಿಸ್ ವಿತ್ 3, ಅವಾಗ ಏನಾಗುತ್ತೆ, Al 2Al ಗಿವ್ಸ್
2Al ಪ್ಲಸ್ 3 ಪ್ಲಸ್ 2 ಇಂಟು 3 ಏನಾಗುತ್ತೆ 6 ಎಲೆಕ್ಟ್ರಾನ್ ಆಗುತ್ತೆ. ಇಲ್ಲೂ ಅಷ್ಟೇ, ಇದೆಲ್ಲ ಅದನ್ನು 3ಇಂದ ನೀವು ಮಲ್ಟಿಪ್ಲೈ ಮಾಡಿದ್ರೆ 3Cu2 ಪ್ಲಸ್ 6 ಎಲೆಕ್ಟ್ರಾನ್ ಪ್ಲಸ್ 3Cu. ಸೊ ಇವಾಗ ಇದೆರಡು ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ನಮಗೇನು ಗೊತ್ತಾಗುತ್ತೆ, n = 6 ಅಂತ ಗೊತ್ತಾಗುತ್ತೆ. ಸೊ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ನಮಗೆ ಏನು ಗೊತ್ತಾಗಿದೆ, ಈಗ ಗೊತ್ತಾಗಿರೋದು, ಮಿಕ್ಕಿರೋದೇನು ಪ್ರಾಡಕ್ಟ್ ಹಾಗೆ ರಿಯಾಕ್ಟೆಂಟ್ ಪವರ್ ಗೊತ್ತಾಗಬೇಕು. ಇಲ್ಲಿ ಪ್ರಾಡಕ್ಟ್ ರಿಯಾಕ್ಟೆಂಟ್ ಯಾವುದು ಅಂತ ಗೊತ್ತಾಗಿದೆ, ಬಟ್ ಅದ್ರ ಪವರ್ ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ ಈ ಎರಡೂ ರಿಯಾಕ್ಷನ್ನ ನಾವು ಸೇರಿಬಿಟ್ಟು ಒಂದು ಕಾಮನ್ ರಿಯಾಕ್ಷನ್ ಬರೆದ್ರೆ ಏನಾಗುತ್ತೆ, ಸಿ 2Al ಪ್ಲಸ್ Cu2 ಪ್ಲಸ್ ಇಲ್ಲಿ 2Al ಪ್ಲಸ್ 3 ಪ್ಲಸ್ 3Cu ಆಗುತ್ತೆ. ಓಕೆ, ಸೊ ಇದು ಬಂದುಬಿಟ್ಟು ನಿಮಗೆ ಫೈನಲ್ ಏನು ರಿಯಾಕ್ಷನ್ ಆಗಿರೋದು. ಓಕೆ, ಬ್ಯಾಲೆನ್ಸ್ ಆದಮೇಲೆ ಇದನ್ನು ನೀವೇನಾದ್ರೂ ಪವರ್ನ ನೀವು ಇದನ್ನು ಮಾಡ್ಕೋಬೋದು. ಅಂದರೆ ಏನು ಮಾಡ್ಕೋಬೋದು, ಸಿ ಈ ಕಾನ್ಸಂಟ್ರೇಷನ್ ಕೊಟ್ಟಿರೋದು ಯಾವುದು ನಿಮಗೆ, ಸಾರಿ ಇದು Al ಅಲ್ವಾ, ಕಾನ್ಸಂಟ್ರೇಷನ್ ಕೊಟ್ಟಿರೋದು ಯಾವುದು ನಿಮಗೆ, ಇದು ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ, ಹಾಗೆ ಇದ್ರ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಕಾನ್ಸಂಟ್ರೇಷನ್ ನಿಮಗೆ, Al3 ಪ್ಲಸ್ದು ಇಷ್ಟು ಕೊಟ್ಟಿದ್ದಾರೆ, Cu2 ಪ್ಲಸ್ದು ಇಷ್ಟು ಕೊಟ್ಟಿದ್ದಾರೆ. ಈ ರಿಯಾಕ್ಷನಲ್ಲಿ ನಿಮಗೆ ಏನು ಗೊತ್ತಾಗುತ್ತೆ, ಈ ಎರಡು ಬಂದುಬಿಟ್ಟು ನಿಮಗೆ ರಿಯಾಕ್ಟೆಂಟ್ಸ್ ಅಂತ ಗೊತ್ತಾಗುತ್ತೆ, ಇದು ಬಂದುಬಿಟ್ಟು ಪ್ರಾಡಕ್ಟ್ಸ್ ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ರಿಯಾಕ್ಟೆಂಟ್ಸಲ್ಲಿ ನಿಮಗೆ ಯಾವುದು ಇರೋದು, ರಿಯಾಕ್ಟೆಂಟ್ಸಲ್ಲಿ ನಿಮಗೆ Cu ಇರೋದು, ದಿಸ್ ವಿಲ್ ಬಿ ರಿಯಾಕ್ಟೆಂಟ್, ದಿಸ್ ವಿಲ್ ಬಿ ಪ್ರಾಡಕ್ಟ್ ಅಲ್ವಾ. ಸೊ ಪವರ್ ನೋಡೋದಾದರೆ Cu2 ಪ್ಲಸ್ ಇದೆ ಅಲ್ವಾ, ಇದು 3 ಇದೆ. ಸೊ ಇಲ್ಲಿ ನಿಮಗೆ ಪವರ್ ರೆಸ್ಟು 3 ಆಗುತ್ತೆ, Al ಅಲ್ಲಿ ನಿಮಗೆ ಪವರ್ 2 ಆಗುತ್ತೆ. ಅಂದರೆ ಇಫ್ ಯು ಕನ್ಸಿಡರ್ ದಿಸ್ ಆಸ್ ಈಕ್ವೇಷನ್ 1, ಈಕ್ವೇಷನ್ 1 ಏನಾಗುತ್ತೆ, ಇಫ್ ಯು ಸಬ್ಸ್ಟಿಟ್ಯೂಟ್ ಆಲ್ ದಿಸ್ ವ್ಯಾಲ್ಯೂಸ್ ಹಿಯರ್, ಅಂದರೆ ಫಸ್ಟ್ ಈ ಥರ ಇರೋದು ಲಾಗ್, ಇಲ್ಲಿ ಏನು ಬರ್ಕೋಬೋದು, ಪ್ರಾಡಕ್ಟ್ ಯಾವುದು, ಇದು ಯಾವುದು Al ಪ್ಲಸ್ 3 ಪವರ್ 2 ಹಾಗೆ Cu ಪ್ಲಸ್ 2 ಪವರ್ 3 ಅಲ್ವಾ. ಸೊ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ಈ ಸೆಲ್ದು 2 ವೋಲ್ಟ್ ಇದೆ, 0.059, ಎನ್ ಎಷ್ಟಿದೆ 6 ಇದೆ, ಲಾಗ್ ಈ ಟೋಟಲ್ ಎಷ್ಟಿದೆ ನಮಗೆ 0.001 ಪವರ್ 2 ಆಗುತ್ತೆ. ಇದು Cu ಎಷ್ಟಿದೆ ಕಾನ್ಸಂಟ್ರೇಷನ್, ಪವರ್ 3 ಆಗುತ್ತೆ. ಸೊ ಇದು ಪವರ್ 2 ಇರುತ್ತೆ, ಇದು ಪವರ್ 3 ಆಗುತ್ತೆ ಅಲ್ವಾ. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ಒನ್ ಅಂದರೆ 2 ಮೈನಸ್ 0.059 ಡಿವೈಡೆಡ್ ಬೈ 6, ಈ ಟೋಟಲ್ ಎಲ್ಲ ಸೇರಿದ್ರೆ 6 ಆಗುತ್ತೆ, 1.941 ವೋಲ್ಟ್. ದಟ್ ಈಸ್ ಈ ಸೆಲ್ ಈಕ್ವಲ್ಸ್ ಟು ದಿಸ್ ಮಚ್ ಆಗುತ್ತೆ. ಮೋರ್ ಟಿಪ್ ಏನಂದರೆ, ಲೈಕ್ ಸೊಲ್ಯೂಷನಲ್ಲಿ ನೀವೇನು ಗಿವನ್ ಡೇಟಾ ಬರ್ಕೊತಿದ್ರಿ, ಓಕೆ, ಗಿವನ್ ಡೇಟಾ ಬರ್ಕೊಂಡು ಜಸ್ಟ್ ಇಲ್ಲಿ ಫಾರ್ಮುಲಾ ನಾನು ಹೇಳಿದ್ದೆ ಬರೆಯೋದಕ್ಕೆ ನಿಮಗೆ, ದೆನ್ ಇಲ್ಲಿ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗುತ್ತೆ ಅಂತ. ಇಲ್ಲಿ ಡೇಟಾ ಬರ್ಕೊಂಡಾಗ ಯು ವಿಲ್ ಬರ್ಕೊಂಬಿಟ್ಟು ಸ್ವಲ್ಪ ಸ್ಪೇಸ್ ಬಿಟ್ಕೊಂಡಿರ್ತೀರ, ಇಫ್ ಎನಿಥಿಂಗ್ ಡೇಟಾ ಇದ್ದರೆ ಇಲ್ಲಿ ಫಿಲ್ ಮಾಡ್ಕೊಳೋದಕ್ಕೆ. ಬಟ್ ಇಲ್ಲಿ ರಿಯಾಕ್ಷನ್ಸ್ ಎಲ್ಲ ತುಂಬ ಬರೋದ್ರಿಂದ ಇದರಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ, ಸೊ ನೀವು ಗಿವನ್ ಡೇಟಾಗೇ ಯು ಹ್ಯಾವ್ ಟು ಕೀಪ್ ಮೋರ್ ಸ್ಪೇಸ್ ಇಲ್ಲಿ. ಓಕೆ, ಸ್ಪೇಸ್ ತುಂಬ ಕೊಟ್ಬಿಟ್ಟು ಗಿವನ್ ಡೇಟಾಗೆ ನೆಕ್ಸ್ಟು ನೀವು ತುಂಬ ಕೆಳಗಡೆ ಯು ಹ್ಯಾವ್ ಟು ಸ್ಟಾರ್ಟ್ ದ ಆ್ಯಕ್ಚುಯಲ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಯಾಕಂದರೆ ಇಲ್ಲಿ ರಿಯಾಕ್ಷನ್ಸ್ ಎಲ್ಲ ಬರುತ್ತೆ ಅಲ್ವಾ. ಸೊ ರಿಯಾಕ್ಷನ್ ಒಂದು ವೇಳೆ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಅದಕ್ಕೆ ಮತ್ತೆ ಸ್ಪೇಸ್ ಬೇಕಾಗುತ್ತೆ. ಓಕೆ, ಸೊ ಫಾರ್ ದಟ್ ಯು ನೀಡ್ ಮೋರ್ ಸ್ಪೇಸ್ ಇಲ್ಲಿ. ದಟ್ ಈಸ್ ಆಲ್ಸೋ ಒನ್ ಟಿಪ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಫರ್ದರ್ ಕ್ಯಾಲ್ಕುಲೇಷನ್ಸ್ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.